ಬಹುಮತವನ್ನು ಸಾಧಿಸುವಲ್ಲಿ ವಿಫಲವಾಗಿದೆ ಸರ್ ಬಿಜೆಪಿ ಸರ್ಕಾರ. ಯಾಕೆ ಅಂತ? ನಿಮಗೆ ಗೊತ್ತಿರೋ ಥರ ಅದರಲ್ಲೇ ಇರುವಂಥ ಒಂದಷ್ಟು ಸಣ್ಣ ಪುಟ್ಟ ತೊಡಕು. ಮೋದಿ ಒಬ್ಬರೇ ಅಜೆಂಡಾ ಇಟ್ಕೊಂಡು ಮೋದಿ ಹೆಸರಲ್ಲಿ ಹೇಳ್ಕೊಂಡು ಗೆಲ್ತಾ ಇರುವಂಥ ನಮ್ಮ ನಾಯಕರುಗಳು ಅವರು ಸರಿಯಾದ ರೀತಿಯಲ್ಲಿ ಅವರವರ ಕ್ಷೇತ್ರದಲ್ಲಿ ಕೆಲಸ ಮಾಡದೇ ಇರೋದು ಇದಕ್ಕೆ ಮುಖ್ಯವಾದ ಕಾರಣ. ಯಾಕೆ ಸರ್ ಈ ಬಾರಿ ಉತ್ತರ ಪ್ರದೇಶದಲ್ಲಿ ಹೇಳಿಕೊಳ್ಳುವಷ್ಟು ಕ್ಷೇತ್ರಗಳನ್ನ ಗೆಲ್ಲೋಕೆ ಸಾಧ್ಯ ಆಗಲಿಲ್ಲ? ರಾಮ ಮಂದಿರ ವರ್ಕೌಟ್ ಆಗುತ್ತೆ ಅಂದ್ಕೊಂಡಿದ್ರು, ಬಟ್ ರಾಮ ಮಂದಿರ ವರ್ಕೌಟ್ ಆಗಲಿಲ್ಲ. ರಾಮ ಮಂದಿರ ಅನ್ನೋದು ಒಂದು ಭಕ್ತಿ ಭಾವನೆಯಿಂದ ಇರಬೇಕಾಗಿದೆ ಹೊರತು ರಾಜಕೀಯಕ್ಕೆ ಹೋಲಿಕೆ ಮಾಡುವಂಥದ್ದು ವಿಷಯ ಅಲ್ಲ. ನಿಮಗೆ ಗೊತ್ತಿರಬೇಕು, ರಾಮ ನಮ್ಮ ಭಕ್ತಿಪೂರ್ವಕ ದೇವರು. ಸೊ ಅವ್ರ ಬಗ್ಗೆ ನಾವು ರಾಜಕೀಯ ತೊಗೊಂಡು ಮಾತಾಡೋದು ನನಗೂ ಅಷ್ಟೊಂದು ಸೀಮಿತ ಅನ್ನಿಸ್ತಾ ಇಲ್ಲ. ಆದರೆ ನಮ್ಮ ನರೇಂದ್ರ ಮೋದಿಯವರು ಈ ಸಾರಿ ಆ ಒಂದು ಟಾರ್ಗೆಟ್ನ ಅಚೀವ್ ಮಾಡಿದ್ರೆ ಮೇ ಬಿ ನಾವು ಈ ಸಾರಿ ಬಹಳಷ್ಟು ವಿಜೃಂಭಣೆಯಿಂದ ಗೆಲ್ತೀವಿ ಅಂದ್ಕೊಂಡಿದ್ರು. ಅದನ್ನು ಉಲ್ಟಾ ಮಾಡೋಂಥ ಏನೋ ಶಕ್ತಿ ಯಾವ ಥರ ಉಲ್ಟಾ ಆಯಿತು ಅನ್ನೋದ್ರ ಬಗ್ಗೆ ನನಗೂ ಕೂಡ ಒಂದು ಸ್ವಲ್ಪ ಗಾಬರಿ ಆಗ್ತಿದೆ ಸರ್. ಸರ್, ಈ ಇಂಡಿಯಾ ಮೈತ್ರಿಕೂಟ ಅವರೇ ಅಂದ್ಕೊಂಡಿರ್ತಾರಲ್ಲ ಇಲ್ಲೋ, ಯಾಕಂದರೆ ನಾವು ಮೆಜಾರಿಟಿ ಬರ್ತವೆ ಇಲ್ಲಿ, ಈ ಬಾರಿ ಬರೋದೇ ಇಲ್ಲ ಜಾಸ್ತಿ ನಮಗೆ ಸೀಟ್ಗಳು ಅಂತ ಅಂದ್ಕೊಂಡಿದ್ರು. ಬಟ್ ಈ ಬಾರಿ ಅವರು ಟಫ್ ಫೈಟ್ ಕೊಟ್ಟಿದ್ದಾರಂತೀರಾ? ಇದು ಫೈಟ್ ಅನ್ಸುತ್ತಾ? ನೋಡಿ ಸರ್, ಮೈತ್ರಿಕೂಟದ ಫೈಟ್ಗಳನ್ನ ಯಾವತ್ತೂ ಅಕ್ಸೆಪ್ಟ್ ಮಾಡ್ಬಾರ್ದು. ಯಾಕೆಂದರೆ ನಮ್ಮ ಹಿಂದಿನ ಕಾಲದಲ್ಲಿ ಒಂದು ಗಾದೆ ಇದೆ, ಎತ್ತು ಏರ್ಗೆ ಹೇಳಿತು ಅಂದರೆ ಕೋಣ ನೀರಿಗೆ ಇಳಿತು ಅಂತ ಒಂದು ಗಾದೆ ಇದೆ. ಹಾಗೆಯೇ ಯಾವುದೇ ಒಂದು ಮೈತ್ರಿ ಬಂದರೆ ಏನಾಗುತ್ತೆ ಅಂದರೆ ಅದು ಸ್ಪಷ್ಟವಾದ ರಾಜಕಾರಣನ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿನಂತವರು ಇವತ್ತು ನಮ್ಮ ಕಾಲನ್ನ ಏನೋ ಇಳಿದು ತುಳಿದು ಮೇಲೆ ಬರ್ತಾರೆ, ನಾಳೆ ನಮ್ಮನ್ನು ತುಳಿದು ಅಥವಾ ಇದನ್ನು ತಿಳಿದು ಇನ್ನೊಂದು ಕಡೆ ಹೋಗ್ತಾರೆ. ಸೊ ಅದಕ್ಕಾಗಿ ನಾನು ಇಂಥ ರಾಜಕಾರಣ ನಿಜಕ್ಕೂ ಒಪ್ಲಿಕ್ಕೆ ಅಸಾಧ್ಯ ಇದೆ. ಸೊ ಇವಾಗ ಏನು ನಮ್ಮ ನಾಯ್ಡು ಅವರು ಮತ್ತು ನಿತೀಶ್ ಕುಮಾರ್ ಅವರು ಈ ಇಂಡಿಯಾ ಒಕ್ಕೂಟಕ್ಕೆ ಬಂದು ಯಾವ ಟೈಮ್ನಲ್ಲಿ ಬದಲಾವಣೆ ಘೋಷಿಸ್ತಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿದೆ, ಹೇಳೋಕ್ಕಾಗಲ್ಲ. ಯಾಕೆಂದರೆ ನಿತೀಶ್ ಕುಮಾರ್ ಅವರ ರಾಜಕೀಯ ನಿಮಗೆ ಗೊತ್ತಿದೆ, ಅವರು ಸ್ವಂತಿಕೆಯನ್ನು ನೋಡ್ತಾರೆ. ಎಂಥ ಇದಾದರೂ ಕೂಡ ಫೈನಲಿ ಅವರ ರಿಲೇಟಿವ್ಸ್ ಇದ್ದರು, ಅವ್ರನ್ನ ತುಳಿದು ಅವರು ಮುಖ್ಯಮಂತ್ರಿಯಾಗಿ ತಿರ್ಗಿ ಈ ಸಾರಿ ಬೇರೆ ಥರ ಏನೋ ಗಾಳ ಬೀಸ್ಬೋದೇನೋ. ನಮ್ಮ ಮುನ್ನೆಚ್ಚರಿಕೆ ಪ್ರಕಾರ ಇರೋದು ಒಳ್ಳೆಯದು ಅನಿಸುತ್ತೆ ಸರ್. ನಿತೀಶ್ ಕುಮಾರ್ ಅವರು ನೀವು ಹೇಳಿದಂತೆ ಆಗಲೇ ಅವರು ಪ್ರಧಾನಿ ಹುದ್ದೆಗೆ ಬೇಡಿಕೆ ಇಟ್ಟಿದ್ದಾರೆ ನಿನ್ನೆ ಮೀಟಿಂಗಲ್ಲಿ. ಬಟ್ ಕೊಡ್ಬೋದಾ ಅಂತೀರಾ ನರೇಂದ್ರ ಮೋದಿ ಅವರು ಅವ್ರ ಬೇಡಿಕೆನ ಈಡೇರಿಸ್ಬೋದಾ ಅಂತೀರಾ? ಪಕ್ಷದ ಬಿಗಿ ಭದ್ರತೆ ಯಾವ ರೀತಿ ತೀರ್ಮಾನ ತಗೊಳ್ಳತ್ತೆ ಅನ್ನೋದ್ರ ಬಗ್ಗೆ ನಿಜಕ್ಕೂ ನಾವೇನು ಹೇಳೋಕ್ಕಾಗಲ್ಲ, ಕಾಲನೇ ಅದಕ್ಕೆ ನಿರ್ಣಯ ಹೇಳಬೇಕಾಗತ್ತೆ. ನಿತೀಶ್ ಕುಮಾರ್ ಅವರು ಈ ಬಾರಿ ಏನಾರು ಕೊಟ್ಟಿಲ್ಲ ಅಂದರೆ ಅವ್ರದ್ದೇ ಆದ ಗಾಳ ಉಳಿಸಿರ್ಬೋದು. ಯಾಕೆಂದರೆ ರಾಜಕೀಯ ಯಾವ ಟೈಮಲ್ಲಿ ಏನು ಹೇಳಿದ್ರೆ ಶತ್ರುನೂ ಅಲ್ಲ ಮಿತ್ರನೂ ಅಲ್ಲ, ಅವ್ರವ್ರ ಟೈಮ್ಗೆ ಅವ್ರವ್ರು ಏನು ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು ಸರ್. ಸರ್, ನರೇಂದ್ರ ಮೋದಿ ಅವರು ಆಗಬೇಕಾ ಅಥವಾ ನಿತೀಶ್ ಕುಮಾರ್ ಅವರು ಇಲ್ಲ ಚಂದ್ರಬಾಬು ನಾಯ್ಡು, ಯಾರಾಗಬೇಕು ಸರ್ ಪ್ರಧಾನಮಂತ್ರಿ? 2 ಸಾರಿ ಅನುಭವ ಇರೋದ್ರಿಂದ ನರೇಂದ್ರ ಮೋದಿ ಅವರೇ ಆಗಬೇಕು. ಈ ಸಾರಿ ತಪ್ಪುಗಳು ಹರಿವು ಇರೋದ್ರಿಂದ ಒಂದು ಸ್ವಲ್ಪ ಇನ್ನೂ ಉತ್ತಮವಾದ ರೀತಿಯಲ್ಲಿ ನಮ್ಮ ರಾಜಕೀಯ ಇದನ್ನು ರೂಪಿಸ್ಬೋದು ಅನಿಸುತ್ತೆ ಸರ್. ಅಲ್ಲಿ 2019ರಲ್ಲಿ ರಿಸಲ್ಟ್ ನೋಡೋದಾದರೆ 303 ಸೀಟ್ಗಳನ್ನ BJP ಅವರು ಗೆದ್ಕೊಂಡು ಮೆಜಾರಿಟಿ ಅವ್ರು ಬಂದಿದ್ದರು. ಬಟ್ ಈ ಬಾರಿ ಏನಾಯಿತು ಅಂತ 244 ಅಷ್ಟು ಗಳಿಸುವಷ್ಟರಲ್ಲಿ ವಿಫಲ ಆಗಿದ್ದಾರೆ ಅಂತ. ಸರ್, ಇದು ಬಹಳ ಬೇಜಾರು ತರುವಂಥ ವಿಷಯ. ಎಸ್ಪೆಷಲಿ ಇಂಡಿಯಾದಲ್ಲಿ UPಗೆ ತುಂಬ ಇವರು ಒಳ್ಳೆ ಕೆಲಸ ಮಾಡಿದ್ದಾರೆ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದು UP ಅಂದೇ. ಆ UPಯಲ್ಲಿ ಇಂತಹ ದ್ರೋಹ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಇದು ಜನ ಮಾಡಿದ ದ್ರೋಹನೇ ಅಂತ ಅಂದ್ಕೊಳ್ತೀನಿ ಸರ್ ನಾನು, ಬೇರೆ ಏನಲ್ಲ. ದ್ರೋಹ ಇದು 100% ದ್ರೋಹ ಮಾಡಿದ್ದಾರೆ. ಯಾಕಂದರೆ ಬೇರೆ ಸ್ಟೇಟವ್ರು ಮಾಡಿದರೆ ಅದನ್ನ ಒಪ್ಕೋಬೋದು. ಬಟ್ UPಯಲ್ಲಿ ಇವತ್ತು ಆಗ್ತಿರೋ ಡೆವಲಪ್ಮೆಂಟು ಬೇರೆ ಯಾವ ಸ್ಟೇಟಲ್ಲಿ ಆಗ್ತಾ ಇಲ್ಲ. ಅಷ್ಟು ಡೆವಲಪ್ಮೆಂಟ್ ಮಾಡಿನೂ ಅವ್ರು ಮಾಡಿಲ್ಲ ಅಂತಂದರೆ ಅವರು ತಲೆ ಮೇಲೆ ಅವರೇ ಮಣ್ಣು ಹಾಕ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಈಗ ನೆಕ್ಸ್ಟ್ ಡೆವಲಪ್ಮೆಂಟ್ ಆಗೋ ಚಾನ್ಸ್ ಇಲ್ಲ ಅಲ್ಲಿ. ಓಕೆ, MP ಗಳು ಇಲ್ಲ, ಅವ್ರ ಫಂಡ್ಗಳು ಸರಿ ಬರೋದಿಲ್ಲ, ಈಗ ತೊಂದರೆ ಅನುಭವಿಸ್ತಾರೆ. ಈ ಜನ ಅರ್ಥ ಮಾಡ್ಕೋಬೇಕಾಗಿತ್ತು. ಇಷ್ಟು ದಿವಸ 500 ವರ್ಷ ಹೋರಾಟ ಮಾಡಿ ನಮ್ಗೆ ಏನು ಸಿಗಬೇಕು ಅದು ಸಿಕ್ಕುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ಪ್ರೋತ್ಸಾಹ ಕೊಡಬೇಕಾಗಿತ್ತು. ಈ ಜನ ಮಾಡಿ ತಪ್ಪು ಸರ್, ಅದು ಮಾಡಬಾರ್ದಾಗಿತ್ತು. ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಖರ್ಗೆ ಅವ್ರ ಮ್ಯಾಜಿಕ್ ಏನೋ ಒಂದು ಸೀಟ್ ಬರಲಿಲ್ಲ, ಯಾಕೆ ಅಂತ BJP ಅವ್ರಿಗೆ? ಸರ್, ಖರ್ಗೆ ಮೇಲೆ ಅವಾಗ ಏನಾದರೂ ವರ್ಕೌಟ್ ಆಯ್ತಾ ಅಂತ ಅಲ್ಲಿ? ಸರ್ ಇಲ್ಲ, ಈ ಸತಿ ಪ್ರೀ ವರ್ಕೌಟ್ ಆಗಿದೆ. ಏನೇ ವರ್ಕೌಟ್ ಆಗಿದ್ರು ಜನ ತಿಳುವಳಿಕೆ ಇರೋರು ತಿಳುವಳಿಕೆ ಇದ್ದಂಗೆ ಮಾಡಿದ್ದಾರೆ, ಕರೆಕ್ಟಾಗಿ ಮಾಡಿದ್ದಾರೆ. ಇದು ನಾವು ಏನು ಹೇಳೋಕ್ಕೆ ರೆಡಿ ಇಲ್ಲ ನಾನು. ಬಟ್ BJP ಕೆಲಸ ಕರೆಕ್ಟಾಗಿ ಮಾಡಿದೆ. ಇವ್ರು ತಗೊಂಡ ಸೀಟು ಪರವಾಗಿಲ್ಲ, ಇಟ್ಸ್ ಅಕ್ಸೆಪ್ಟಬಲ್. ಯಾಕಂದರೆ ಇವ್ರು ಗ್ಯಾರಂಟಿ ಕೊಟ್ಟಿದ್ದಕ್ಕೆ ಗ್ಯಾರಂಟಿಗೆ ತುಂಬ ಜನ ಸೋತಿದ್ದಾರೆ. ಓಕೆ, ಗ್ಯಾರಂಟಿ ಕೊಟ್ಟು ಇದಾಗಿ ಇಂಪ್ಲಿಮೆಂಟ್ಸ್ ಆಗಿದ್ದಾರೆ. ಬಟ್ ಅದನ್ನು ಮೀರಿ BJP ಇಷ್ಟು ಬಂದಿದೆ ಅಂತಂದರೆ ಗ್ರೇಟ್ ಸರ್ ಅದು.
ಗ್ರೇಟ್ ಅದು 100% ಗ್ರೇಟ್ ಇದೆ ಅದು. ಕಾಂಗ್ರೆಸ್ ಫೈಟ್ ಬಗ್ಗೆ ಏನಂತೀರಾ ಸರ್? ಕಳೆದ ಬಾರಿ ಒಂದು 50-60 ಇತ್ತು, ಬಟ್ ಈ ಬಾರಿ 100 ಬಂದಿದೆ. ಫೈಟ್ ಕೊಡ್ಬೋದಾ ಮುಂದಿನ ಎಲೆಕ್ಷನಲ್ಲಿ ಅಂತ? ಮುಂದಿನ ಎಲೆಕ್ಷನ್ಗೆ ಅವ್ರು ಕೊಡೋಕ್ಕೆ ಸಾಧ್ಯ ಇಲ್ಲ ಸರ್. ಯಾಕಿಲ್ಲ ಅಂತಂದರೆ ಈಗ ಏನು ತಪ್ಪು ಆಗಿದೆಯೋ ಅದನ್ನ ತಿದ್ಕೊಳ್ತಾರೆ ಇವರು. ಖಂಡಿತ ಮುಂದಿನ ವರ್ಷನೂ ಮೋದಿಯವರೇ ಕಂಟಿನ್ಯೂ ಮಾಡ್ತಾರೆ ಅಂತ, ಮುಂದಿನ ಎಲೆಕ್ಷನ್ಗೂ ಅವರೇ ಕಂಟಿನ್ಯೂ ಮಾಡ್ತಾರೆ ಸರ್. ಈಗಾಗಲೇ ನರೇಂದ್ರ ಮೋದಿ ಅವರು ಮತ್ತು ಚಂದ್ರಬಾಬು ನಾಯ್ಡು ಅವರಾಗಲಿ ನಿತೀಶ್ ಕುಮಾರ್ ಆಗಲಿ ಪೈಪೋಟಿ ನಡೆದಿದ್ದು ಪ್ರಧಾನಿ ಹುದ್ದೆಗೆ. ಯಾರಾಗ್ಬೋದು ಸರ್ ಪ್ರಧಾನಮಂತ್ರಿ ಈ ಬಾರಿ? ಸರ್ ಪ್ರಧಾನಮಂತ್ರಿ ಅದು ಫಿಕ್ಸ್ಡ್, ಅದೇನು ಚೇಂಜ್ ಮಾಡೋಕ್ಕಾಗಲ್ಲ. ಅದು ಯಾರೇ ಬಂದರೂ ಅವರು ಆ ಜಾಗನ ಮೋದಿಯವ್ರಿಗೆ ಬಿಟ್ಕೊಡ್ತಾರೆ, ಬೇರೆಯವ್ರಿಗೆ ಬಿಡೋಕ್ಕೆ ಚಾನ್ಸ್ ಇಲ್ಲ. ಅದು ಸೊ ಅವರೇ ಇರ್ತಾರೆ ಸರ್. ಇವರು ನಿತೀಶ್ ಕುಮಾರ್ ಆಲ್ರೆಡಿ CM ಆಗಿದ್ದಾರೆ, ಈಗ ಚಂದ್ರಬಾಬು ಅವರು CM ಆಗಿರ್ತಾರೆ, ಆ ಪೋಸ್ಟಿಗೆ ಸೀಮಿತವಾಗಿರ್ತಾರೆ. ಬಟ್ ಇದು ನ್ಯಾಷನಲ್ ವೈಸ್ ತಗೊಂಡ್ರೆ ಮೋದಿಗೆ ಅದು ಸರಿಯಾದ ಸ್ಥಾನ, ಅದು ಅವರು ತಗೊಳ್ತಾರೆ ಸರ್. ಅದು ಯಾಕಂದರೆ ನಿನ್ನೆ ನಿತೀಶ್ ಕುಮಾರ್ ಅವರು ಮೀಟಿಂಗಲ್ಲಿ ಹೇಳಿದರು, ನನಗೆ ಪ್ರಧಾನಿ ಹುದ್ದೆ ಆದರೂ ಕೊಡಿ, ಇಲ್ಲ ಉಪ ಪ್ರಧಾನಿ ಹುದ್ದೆ ಆದರೂ ಕೊಡಿ. 3 ಇಲಾಖೆಗಳನ್ನ ಕೇಳಿದ್ದಾರೆ. ಒಂದು ಗ್ರಾಮೀಣಾಭಿವೃದ್ಧಿ ಆಗಿರ್ಬೋದು, ಕೃಷಿ ಆಗಿರ್ಬೋದು, ರೈಲ್ವೆ ಸಚಿವರಾಗಿರ್ಬೋದು. ಈ 4 ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಅದರಲ್ಲಿ ಎಲ್ಲನೂ ಮೋದಿ ಇದನ್ನ ಮಾಡ್ತಾರ ಅಂತ ಅವ್ರ ಬೇಡಿಕೆಗಳಿಗೆ? ಸರ್ ನಮ್ಮಲ್ಲಿ ಚಾಣಕ್ಯರು ಇದ್ದಾರೆ, ಇಲ್ಲಿ ಅಮಿತ್ ಶಾ ಅಂತ ಅವ್ರು ಚಾಣಕ್ಯರು ಇದ್ದಾರೆ, ತುಂಬ ಜನ ಇದ್ದಾರೆ. ಅವ್ರು ಮಾತುಕತೆ ಮಾಡ್ತಾರೆ, ಡೀಲ್ ಇರ್ತದೆ. ಸಂಪುಟದಿಂದ ಅಮಿತ್ ಶಾ ಅವ್ರನ್ನ ದೂರ ಇಡಿ ಅಂತಿದ್ದಾರೆ ಚಂದ್ರಬಾಬು ನಾಯ್ಡು ಅವರು, ಏನಂತೀರಿ? ಅದು ಚಾನ್ಸ್ ಇರಲ್ಲ ಸರ್. ಯಾಕಂದರೆ ಅವರು ಅಮಿತ್ ಶಾ ಬಂದು ಒಂದು ಕ್ಯಾಪ್ಟನ್ ಇದ್ದಂಗೆ, ಅವ್ರನ್ನ ಇಟ್ಟು ಆಚೆ ಇಟ್ಟು ಮಾಡೋಕ್ಕಾಗಲ್ಲ. ಓಕೆ, ಈಗ ರೋಹಿತ್ ಶರ್ಮನ ಇಟ್ಬಿಟ್ಟು ನೀವು ಪ್ಲೇ ಮಾಡಿದ್ರೆ ಆಗಲ್ಲ. ಆ ರೀತಿ ಅವ್ರು ಕ್ಯಾಪ್ಟನ್ ಇದ್ದಾರೆ, ಅವ್ರನ್ನ ಇದು ಮಾಡೋಕ್ಕಾಗಲ್ಲ. ಇವ್ರು ಬೇಕಾದ್ರೆ ಈ ಒಂದು 5 ವರ್ಷ ಬೇಡ ಅಂತ ಬಿಡ್ತಾರೆ ಹೊರತು ಅಮಿತ್ ಶಾನ ಬಿಡೋಕ್ಕೆ ಚಾನ್ಸ್ ಇಲ್ಲ ಸರ್. ಅಮಿತ್ ಶಾ ಅವರ ಮೇಲೆ ಏನಾದರೂ ಸಿಟ್ಟಿದೆಯಾ ಅಂತ? ಯಾಕಂದರೆ ಲಾಸ್ಟ್ ಗಠಬಂಧನಲ್ಲಿ ಚಂದ್ರಬಾಬು ನಾಯ್ಡು ಅವರು ಬಂದು ಸಭೆ ಕರೆದ್ರೂ ಸಹ ಅಮಿತ್ ಶಾ ಅವರು ಬೇಡ ಅವರು ಅಂತ ಏನೋ ಒಂದು ನೆಗ್ಲೆಕ್ಟ್ ಮಾಡಿದರು ಅಮಿತ್ ಶಾ ಅವರು ಇವರಿಗೆ, ಚಂದ್ರಬಾಬು ನಾಯ್ಡು ಅವರಿಗೆ. ಅದೇನಾದರೂ ಸೇರಿ ತೀರಿಸ್ಕೊಳ್ತಿದ್ದಾರೆ ಹೇಗೆ ಅಂತ? ಯಾಕಂದರೆ ಸಚಿವ ಸಂಪುಟದಿಂದ ಅವ್ರನ್ನ ದೂರ ಇಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ ನಿನ್ನೆ ಮೀಟಿಂಗಲ್ಲಿ. ಸರ್ ನೋಡಿ ಸರ್, ಈಗಿನ ರಿಸಲ್ಟು ಆ್ಯಕ್ಚುಲಿ ಯಾರೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಒಂದು ಸೈಡ್ ಎಲೆಕ್ಷನ್ ಆಗುತ್ತೆ, BJP ಫುಲ್ ಮೆಜಾರಿಟಿ, ಅವ್ರು 400 ಅಂತಿದ್ರು, 300 ಮೇಲಾದರೂ ಬರುತ್ತೆ ಅಂತ ಎಲ್ಲ ಸಮೀಕ್ಷೆಗಳು ಸಹ ಹೇಳಿದ್ವು. ಹಾಗಾಗಿ ಅವರು ಇದರಿಂದ ಹೊರಗೆ ಬರೋಕ್ಕಾಗ್ತಾಯಿಲ್ಲ. ಅದೊಂದು ಸೈಡ್ಗಿಟ್ರೆ, ಈಗಿನ ಮೋದಿ ಗುಜರಾತ್ ಮುಖ್ಯಮಂತ್ರಿ ಆದಾಗ್ಲಿಂದಲೂ ಅವರು ಸಿಂಗಲ್ ಮೆಜಾರಿಟಿ, ಅವರೇ ಒಂದು ಮೆಜಾರಿಟಿಲಿ ವರ್ಕ್ ಮಾಡ್ಕೊಂಬಂದಿದ್ದಾರೆ ಅಂಥವ್ರು. 2 ವರ್ಷ ಈ 10 ವರ್ಷನೂ ಯಾವುದೇ ಅಡೆತಡೆ ಇಲ್ಲದೇ ಕೆಲಸ ಮಾಡ್ಕೊಂಬಂದಿದ್ದಾರೆ. ಈಗ ಕೊಲೇಷನ್ ಗೌರ್ಮೆಂಟು ಅಂತಂದರೆ ಭಾಳ ಕಷ್ಟ ಆಗುತ್ತೆ. ಮೈತ್ರಿ ಸರ್ಕಾರ ಅನ್ನೋದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಕಾಂಗ್ರೆಸ್ನವರು 10 ವರ್ಷ ಅನುಭವಿಸಿ ಆಲ್ರೆಡಿ ಪೆಟ್ಟು ತಿಂದಿದ್ದಾರೆ. ಇವರು ಯಾರು TMC ಅವ್ರ ಜೊತೆ ಮತ್ತು ಇಲ್ಲಿ ಎಲ್ಲ ಅವ್ರ ಜೊತೆ ಅವಳು ಅರ್ಧಕ್ಕೇ ಕಿತ್ಕೊಂಡೋಗಿದೆ. ಯಾವುದೇ ಒಂದು ರೂಲ್ಸ್ ತರಬೇಕು ಅಂತ ಅಂದಾಗ ಈ ಒಂದು ಮೈತ್ರಿ ಸರ್ಕಾರ ಆಯ್ತಲ್ಲ, ಮಿತ್ರ ಪಕ್ಷಗಳು ಹೊಂದಾಣಿಕೆ. ಆವಾಗ ಏನಂದರೆ ಈಗ 10 ವರ್ಷದಲ್ಲಿ ಮೋದಿ ಅಮಿತ್ ಶಾ ಅವರೊಂದು ಟೀಮೇ ಕೂತ್ಕೊಂಡು ಯಾವುದೇ ಡಿಸಿಷನ್ ತೊಗೊಳೋರು. ಈಗ ಆ ಪರಿಸ್ಥಿತಿ ಇಲ್ಲ. ಈಗ ಮೈತ್ರಿ ಸರ್ಕಾರ ಇಲ್ಲದಲ್ಲೇ ಏನೂ ಮಾಡೋಕ್ಕಾಗಲ್ಲ. ಯಾವುದೇ ಒಂದು ಡಿಸಿಷನ್ ತೊಗೊಬೇಕಾದ್ರೂ ತುಂಬ ಯೋಚನೆ ಮಾಡಿ ತೊಗೊಬೇಕಾಗುತ್ತೆ. ಅದಾದಮೇಲೆ TDPಗೆ ಚಂದ್ರಬಾಬು ನಾಯ್ಡು ಅಮಿತ್ ಶಾಗೆ ಯಾಕೆ ವಿರೋಧ ಅಂದರೆ, 2014ರಲ್ಲಿ ಗೌರ್ಮೆಂಟ್ ಬಂದಾಗ ಇವ್ರು ಭಾಗ ಆಗಿದ್ದರು, ಯಾರು TDP ಅವರು ಅವಾಗ ಹೊಸದಾಗಿ ಆಂಧ್ರ ಸ್ಟೇಟ್ ಆದಾಗ ಹೊಸ ಸ್ಪೆಷಲ್ ನಮಗೆ ಸ್ಟೇಟ್ ಕೊಡಿ, ಸ್ಪೆಷಲ್ ಅನುದಾನ ಕೊಡಿ ಅಂತ. ಅವಾಗ ಮೋದಿಯವರು ನಮ್ಮ ಕೈಲಿ ಕೊಡೋಕ್ಕಾಗಲ್ಲ ಅಂದಾಗ ಅವರು ಆ ಭಾಗದಿಂದ ಆಚೆಗೆ ಬಂದರು. ಅಂದರೆ ಅವ್ರು ಕೆಲಸ ಆಗಬೇಕು ಅಂತ ಅಂದರೆ ಅವ್ರು ರಾಜಕಾರಣ ಬಿಟ್ಟು ಏನು ಬೇಕಾದ್ರೂ ಯೋಚನೆ ಮಾಡ್ತಾರೆ. ನಿತೀಶ್ ಆದರೂ ಅಷ್ಟೇ ಮತ್ತು ಚಂದ್ರಬಾಬು ನಾಯ್ಡು ಆದರೂ ಅಷ್ಟೇ. ಸೊ ಹಾಗಾಗಿ ಅವರು ರಾಜಕೀಯದಲ್ಲಿ ಇವರೇ ಅನಿವಾರ್ಯ, ಇವರೇ ಮೋದಿನೇ ಇರಬೇಕು ಅಥವಾ ಇನ್ನೊಬ್ಬರು ಅಂತ ಅಂತಾರೆ. ಹಂಗಾಗಿ ಅವ್ರ ಕೆಲಸ ಆಗಬೇಕು ಅಂತ ಅಂದರೆ ಅಮಿತ್ ಶಾನು ಆಚೆಗಿಡಿ ಅಂತ ಅಂತಾರೆ. ನೆಕ್ಸ್ಟು ನಾವು ಪ್ರಧಾನಿ ಆಗಬೇಕು ಅನ್ನೋದು ಇದನ್ನ ಇಡ್ತಾರೆ. ಯಾಕೆಂದರೆ ಎಕ್ಸಾಂಪಲ್ಗಳು ತುಂಬ ಇದ್ದಾವೆ. ನಮ್ಮ ಕರ್ನಾಟಕದಲ್ಲಿ ಬರೋ 16 ಸೀಟ್ಗೆ ದೇವೇಗೌಡರು ಪ್ರಧಾನಮಂತ್ರಿ ಆದರು. ಆ ಥರ ಪರಿಸ್ಥಿತಿಗಳಿದ್ದಂಥ ಟೈಮಲ್ಲಿ ಈ ಮೈತ್ರಿ ಸರ್ಕಾರನ ಹೆಂಗೆ ಅವ್ರು ಸಂಭಾಳಿಸ್ಕೊಂಡು ಹೋಗ್ತಾರೆ ಅನ್ನೋದೇ ಇಂಪಾರ್ಟೆಂಟ್. 5 ವರ್ಷ ಆಮೇಲೆ ಈ ಸಿಚುವೇಶನ್ಸ್ಗಳು ಯಾವಾಗ ಬೇಕಾದ್ರೂ ರಾಜಕೀಯ ಒಂದು ವೈಪರೀತ್ಯಗಳು ಆಗ್ಬೋದು. ಹಾಗಾಗಿ ಚಂದ್ರಬಾಬು ನಾಯ್ಡು ಅಮಿತ್ ಶಾ ಯಾಕೆ ಅಂತಂದರೆ, ಅವರು 2014ರಲ್ಲಿ ಇದ್ರ ಜೊತೆಯಲ್ಲಿದ್ದವರು ವಾಪಸ್ ಹೋದರು. ಅದಾದಮೇಲೆ ಅವರು ಅವಿಶ್ವಾಸ ನಿರ್ಣಯ ಮಂಡಿಸಿದ್ರು 2014ರಲ್ಲಿ. ನಾವು ಅವ್ರ ವಿರುದ್ಧನೇ ಅಂದರೆ ಅವಾಗ ಮೆಜಾರಿಟಿ ಇತ್ತು, ಹಂಗಾಗಿ ಇದು ಮಾಡಿದ್ರು. ಬಟ್ ಈಗ ಆ ಪರಿಸ್ಥಿತಿ ಇಲ್ಲ. ಈಗ ಚಂದ್ರಬಾಬು ನಾಯ್ಡು ಒನ್ ಆಫ್ ದಿ ಲೀಡರ್ ಅಂತ ಪ್ರೂವ್ ಆಗಿದ್ದಾರೆ. ಅವ್ರ ಮಾತು ಕೇಳಲೇಬೇಕು, ಬೇರೆ ಪರಿಸ್ಥಿತಿನೇ ಇಲ್ಲ BJPಗೆ. ಅವ್ರ ಗೌರ್ಮೆಂಟ್ ಕರೆಕ್ಟ್ 5 ವರ್ಷ ಆಡಳಿತ ಮಾಡ್ಕೊಂಡು ಹೋಗ್ಬೇಕು ಅಂತಂದರೆ ಚಂದ್ರಬಾಬು ನಾಯ್ಡು ಮಾತು ಕೇಳಬೇಕು, ನಿತೀಶ್ ಕುಮಾರ್ ಮಾತು ಕೇಳಲೇಬೇಕು. ನಿತೀಶ್ ಕುಮಾರು ಅವ್ರು ಯಾವತ್ತು ಒಂಥರ ಅವರು ಜಂಪಿಂಗ್ ಸ್ಟಾರ್, ಯಾವಾಗ ಎಲ್ಲ ಬೇಡಿಕೆಗಳನ್ನ ಇಡೋದಾದ್ರೆ ಸರ್, ಎಷ್ಟು 3 ಲಕ್ಷ ಕೋಟಿ ಅವ್ರಿಗೆ ಅನುದಾನ ನೀಡಬೇಕಾಗುತ್ತೆ. ಖಂಡಿತ. ಯಾಕೆಂದರೆ ಗೌರ್ಮೆಂಟ್ ಆದಾಗ UPA ಸಪ್ರೇಟ್ ಸ್ಟೇಟ್ ಆದಾಗ UPA ಹೇಳಿತ್ತು
ನಾವು ನಿಮಗೆ ಸ್ಪೆಷಲ್ ಸ್ಟೇಟ್ ಅಂತ ಕನ್ಸಿಡರ್ ಮಾಡಿ ನಿಮಗೆ ಸ್ಪೆಷಲ್ ಅನುದಾನ ಕೊಡ್ತೀವಿ ಅಂತಲೇ ಹೇಳಿದರು. ಆ ಟೈಮಲ್ಲಿ ಏನಾಯಿತು ಅಂದರೆ ಗೌರ್ಮೆಂಟ್ ಬಿದ್ದೋಯ್ತು, ಸೋನಿಯಾ ಗಾಂಧಿ ಬೇರೆ ಅವ್ರದ್ದು ಇರೋದಲ್ಲ. ನೆಕ್ಸ್ಟು ಇವ್ರದ್ದು ಫುಲ್ ಮೆಜಾರಿಟಿ ಬಂತು. ಆವಾಗ ಇವರು ಪಾರ್ಟ್ ಆಗಿದ್ರು, ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಆಗಿದ್ರು. ಹೊಸ ರಾಜ್ಯ, ತುಂಬ ಏನು ಇನ್ಫ್ರಾಸ್ಟ್ರಕ್ಚರು ಡೆವಲಪ್ಮೆಂಟ್ಸು, ತುಂಬ ಖರ್ಚುಗಳು. ಆಮೇಲೆ ನಿಮಗೆ ಮೇಯ್ನ್ ಏನಂದರೆ ಹೈದ್ರಾಬಾದಲ್ಲಿ ತುಂಬ ಟ್ಯಾಕ್ಸ್ ಕಲೆಕ್ಟ್ ಆಗೋಂಥ ಹೈದ್ರಾಬಾದ್ ಸಿಟಿನೇ ಅವರ ತೆಲಂಗಾಣಕ್ಕೆ ಹೋದಾಗ ಇವ್ರಿಗೆ ಅರ್ನಿಂಗ್ಸು ಟ್ಯಾಕ್ಸೇ ಕಡಿಮೆ ಆಗೋಯ್ತು. ಒಂದು ಸ್ಟೇಟ್ ಕಟ್ಟಬೇಕು ಅಂದ್ರೆ ತುಂಬ ಕಷ್ಟ ಆಯಿತು ಚಂದ್ರಬಾಬು ನಾಯ್ಡು. ಆ ಡಿಮ್ಯಾಂಡ್ನ ಅವ್ರು ಇಟ್ಟರು, ಈ ರೀತಿ ನಮ್ಗೆ ಸ್ಟೇಟ್ ಮಾಡ್ಬೇಕಾದ್ರೆ ಹಿಂದಿನ ಸರ್ಕಾರ ಆ ರೀತಿ ಹೇಳಿದ್ರು, ದಯವಿಟ್ಟು ನಮಗೆ ಕೊಡಿ ಅಂತಂದಾಗ ಅವ್ರು ಆಗಲ್ಲ. ಯಾಕೆಂದರೆ 3 ಲಕ್ಷ ಕೋಟಿ ಒಂದು ಸ್ಟೇಟ್ನ ಡೆವಲಪ್, ಈಗ ಅವರು ಒಂದು ಸ್ಟೇಟ್ ಡೆವಲಪ್ ಮಾಡಿದರೆ ಅವ್ರಿಗೆ ಹೆಸರು ಬರುತ್ತೆ, ಅವ್ರ ಪಕ್ಷ ನೆಕ್ಸ್ಟ್ ಡೆವಲಪ್ ಆಗುತ್ತೆ. ಒಂದು ಕೆಲಸ ಮಾಡಿದಾಗ ಈಗ ಚಂದ್ರಬಾಬು ನಾಯ್ಡು ಹೈದ್ರಾಬಾದು ಅಂತಂದರೆ ಚಂದ್ರಬಾಬು ನಾಯ್ಡು ನಾವು ನೋಡ್ದಂಗೆ ಚಂದ್ರಬಾಬು ನಾಯ್ಡು ಇಲ್ಲ ಅಂದರೆ ಹೈದ್ರಾಬಾದ್ ಅಷ್ಟು ಡೆವಲಪೇ ಆಗ್ತಿಲ್ಲ ಇವಾಗಿನ ಸಿಟಿ ನೋಡಿದ್ರೆ. ಬಟ್ ತೆಲಂಗಾಣಕ್ಕೆ ಹೋಯ್ತು, ಇವರು ಸಪ್ರೇಟ್ ಸ್ಟೇಟ್ ಆದಾಗ ಇವರು ಒಂದೇನಾದರೂ ಡೆವಲಪ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರ ಹತ್ರ ಕೇಳಿದ್ರು. ಸೊ ಅವ್ರು ಏನು ಮಾಡಿದ್ರು, ಇಲ್ಲ ಆಗಲ್ಲ ಅಂದಿದ್ದಕ್ಕೆ ಆಚೆಗೆ ಬಂದರು. ಸೊ ಅವರು ಅಜೆಂಡಾ ಅದೇ, ಸುಮ್ಮನೆ ಈಗ ಹೇಳ್ತಾರೆ ನಾವು ಏನಿಲ್ಲ ಏನೋ ಯಾವುದೇ ಡಿಮ್ಯಾಂಡ್ ಇಲ್ಲದಲ್ಲೇ ಸಪೋರ್ಟ್ ಮಾಡ್ತೀವಿ ಅಂತ. ಇದೇ ಡಿಮ್ಯಾಂಡು ಇನ್ನು 6 ತಿಂಗಳು ವರ್ಷ ಆದಮೇಲೆ ನೀವು ನೋಡಿ ರಾಜಕೀಯದಲ್ಲಿ ಹೆಂಗೆ ವೈಪರೀತ್ಯಗಳು ಆಗ್ತವೆ ಅಂತಂತೇಳಿ. ಹಾಗಾಗಿ ಅವ್ರಿಗೆ ಮೋದಿಗೆ ಇವ್ರನ್ನ ಬಿಟ್ಟು ಇದನ್ನು ಮಾಡೋಕ್ಕೂ ಆಗಲ್ಲ. ಅವ್ರು ಏನು ಹೇಳ್ತಾರೋ ಆ ಡಿಮ್ಯಾಂಡು. ಮತ್ತು ಈಗಾಗಲೇ ಅವ್ರು ಗೆದ್ದಿರೋ 16 ಸೀಟಲ್ಲಿ ನಮಗೆ ಸ್ಪೀಕರು ಸೇರಿಸಿ 6-7 ನನಗೆ ಮಿನಿಸ್ಟ್ರು ಕೊಡಿ ಅಂತ ಡಿಮ್ಯಾಂಡ್ ಇಟ್ಟಿದೆ. ಆಮೇಲೆ ನಿಮಗೆ ನಿತೀಶ್ ಕುಮಾರ್ ಹಿನ್ನೆಲೆ ಏನಂದರೆ ಅವ್ರು ಮೊದಲಿಂದಲೂ ಸುಮಾರು ಈಗ ಸತತವಾಗಿ ಗೌರ್ಮೆಂಟಲ್ಲಿದ್ದಾರೆ, ನಾನು ಪ್ರಧಾನಿ ಆಗಬೇಕು ಅನ್ನೋ ಒಂದು ದೊಡ್ಡ ಇದನ್ನೇ ಓಪಿಟ್ಕೊಂಡೇ ಬರ್ತಾಯಿದ್ದಾರೆ. ಅವ್ರಿಗೆ ಅವಕಾಶ ಸಿಕ್ಕಿರೆ ನಿಮಗೆ NDA ಆದ್ರೇನು ಇಂಡಿಯಾದಲ್ಲೇ ಕೊಡ್ತೀವಿ ಅಂತಂದರೆ ಆಯ್ತು ಅಂತ ಆ ಕಡೆಗೆ ಹೋಗೋವಂಥದ್ದು. ಯಾಕೆಂದರೆ ಅವರು ಎಲ್ಲಿ ಅಂದರೆ ನೀವು ನೋಡಿ BJP ಜೊತೆನೂ ಗೌರ್ಮೆಂಟ್ ಮಾಡವ್ರೆ ಈಗ 6 ತಿಂಗಳಿಂದ. ನೆಕ್ಸ್ಟ್ 6 ತಿಂಗಳಿಂದ RJD ಮತ್ತು ಕಾಂಗ್ರೆಸ್ ಜೊತೆ ಗೌರ್ಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಅಸೆಂಬ್ಲಿ ಎಲೆಕ್ಷನ್ಗೆ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಹಾಗಾಗಿ ಇಂಥ ಗೌರ್ಮೆಂಟು ಈ ಕೊಲೆ ಇವರಿಬ್ಬರು ಬಿಟ್ಟು ಬೇರೆ ಯಾರಿದ್ರೂ ಸ್ಟೇಬಲ್ ಆಗಿ ಇರ್ತಾರೆ ಅನ್ನೋದೊಂದು ಗ್ಯಾರಂಟಿ ಇತ್ತು. ಬಟ್ ಇವ್ರನ್ನ ನೆಚ್ಕೊಂಡು ಮೋದಿಯವ್ರು ಹೆಂಗೆ ಆಡಳಿತ ಮಾಡ್ತಾರೆ, ನೆಕ್ಸ್ಟು ಈ ಆಗಿರೋ ತಪ್ಪುಗಳನ್ನೆಲ್ಲ ಇದು ಮಾಡ್ಕೊಂಡು ಹೆಂಗೆ ಸರ್ ಮಾಡ್ಕೊಂಡು ಮತ್ತೆ ತಿರ್ಗಾ ಸ್ಟೇಬಲ್ ಆಗಿ ಒಂದು ಗೌರ್ಮೆಂಟ್ ತರ್ತಾರೆ ಅನ್ನೋದೇ ಇಂಪಾರ್ಟೆಂಟ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.